ನಮಸ್ತೆ ಸ್ನೇಹಿತರೆ, ನಾನು ಬಂದಿದ್ದೇನೆ ಇನ್ನೊಂದು ಅಪಾರ್ಚುನಿಟಿಯೊಂದಿಗೆ. ಸೊ ಈ ಅಪಾರ್ಚುನಿಟಿ ಏನಂತ ಹೇಳಿದರೆ HLL ಲೈಫ್ ಕೇರ್ ಲಿಮಿಟೆಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್. ಸೊ ಇವರು ITI ಯಾರು ಪಾಸ್ ಆಗಿರ್ತಾರೆ ಅವರಿಗೆ ಟ್ರೇಡ್ ಅಪ್ರೆಂಟಿಸ್ಶಿಪ್ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಸೊ ಈ ಟ್ರೇಡ್ ಅಪ್ರೆಂಟಿಸ್ಶಿಪ್ಪಲ್ಲಿ ನಿಮಗೆ ಪ್ರತಿ ತಿಂಗಳು 12,000 ತನಕ ಸ್ಟೈಫಂಡ್ ಸಿಗುತ್ತೆ. ಸೊ ಇದರ ವಿದ್ಯಾರ್ಹತೆ ಏನಂತ ಹೇಳಿದ್ರೆ ನೀವು ITI ಪಾಸ್ ಆಗಿದ್ದರೆ ಸಾಕು, ಮತ್ತು ಇದರ ಪೀರಿಯಡ್ ಏನು ಅಪ್ರೆಂಟಿಸ್ಶಿಪ್ ಪೀರಿಯಡ್ ಏನಿದೆ ಅದು 12 ತಿಂಗಳು, ಅಂದರೆ 1 ವರ್ಷದ ಟ್ರೈನಿಂಗ್ ನಿಮಗೆ ಅವರು ಕೊಡ್ತಾರೆ. ಸೊ ಇದು ನಿಮಗೆ ಸರ್ಕಾರಿ ಸಂಸ್ಥೆಯಲ್ಲಿ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪಡೆಯುವಂಥ ಒಂದು ಸುವರ್ಣಾವಕಾಶ ಆಗಿದೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದರೆ ನೀವು ನಿಮಗೆ ಟ್ರೈನಿಂಗ್ ಜೊತೆಗೆ ನಿಮಗೆ ಪ್ರತಿ ತಿಂಗಳು 12,000 ತನಕ ನಿಮಗೆ ಸ್ಟೈಫಂಡ್ ಕೂಡ ಸಿಗುತ್ತೆ. ಸೊ ಅದರಿಂದ ಸ್ನೇಹಿತರೆ, ಈ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನೀವು ಕೂಡ ITI ಮುಗಿಸಿದರೆ, ನೀವು ಕೂಡ ಏನಾದರೂ ಜಾಬನ್ನು ಹುಡುಕ್ತಿದ್ರೆ, 1 ತಿಂಗಳು ಟ್ರೈನಿಂಗ್ ಕೂಡ ಹುಡುಕ್ತಿದ್ರೆ ನೀವು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಗೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಲಿಕ್ಕಿದ್ದೇನೆ. ಸೊ ವಿಡಿಯೋವನ್ನು ಎಂಡ್ ತನಕ ನೋಡಿ. ಹಾಗೆ ನೀವು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಈ ಚಾನಲಲ್ಲಿ ಪ್ರತಿದಿನ ನಿಮಗೆ ಅಪ್ರೆಂಟಿಸ್ಶಿಪ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇರ್ಬೋದು, ಸ್ಕಾಲರ್ಶಿಪ್, ಈ ಎಲ್ಲ ರೀತಿಯಾದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ HLL ಲೈಫ್ ಕೇರ್ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ಅವರ ಕೆರಿಯರ್ ಸೆಕ್ಷನ್ನಲ್ಲಿದ್ದೇನೆ. ಸೊ ಇಲ್ಲಿ ನೋಡ್ಬೋದು, ಒಂದು ಅಪರ್ಚುನಿಟಿ ಪೋಸ್ಟ್ ಮಾಡಿದ್ದಾರೆ, ರಿಕ್ರೂಟ್ಮೆಂಟ್ ಆಫ್ ಟ್ರೇಡ್ ಅಪ್ರೆಂಟಿಸಸ್ ಅಂಡರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ 1961 ಅಂತ. ಸೊ ರಿಕ್ರೂಟ್ಮೆಂಟ್ ಡೀಟೇಲ್ಸ್, ನಿಮಗೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅವರ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಸೊ ನಾವು ನೋಟಿಫಿಕೇಷನ್ ಓಪನ್ ಮಾಡಿ ನೋಡೋಣ ಈ ನೋಟಿಫಿಕೇಷನಲ್ಲಿ ಏನಿದೆ ಅಂತ. ಸೊ ನೋಟಿಫಿಕೇಷನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಕಂಪನಿ ಬಗ್ಗೆ ಕೊಟ್ಟಿದ್ದಾರೆ, ಎಸ್ಟಾಬ್ಲಿಷ್ಮೆಂಟ್ ಡೀಟೇಲ್ಸ್ ಅಂತೇಳಿ ಕಂಪನಿ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗೆ ವೇಕೆನ್ಸಿ ಡೀಟೇಲ್ಸ್ ಇಲ್ಲಿ ನೋಡೋದಾದರೆ, ಟ್ರೇಡ್ ಅಪ್ರೆಂಟಿಸ್ಶಿಪ್ ಇಸ್ ಅ ಪೊಸಿಷನ್. ನಿಮಗೆ ಕ್ವಾಲಿಫಿಕೇಷನ್ ಏನಿರಬೇಕಂತ ಹೇಳಿದ್ರೆ ನೀವು ITI ಇನ್ ಸಿವಿಲ್ ಇರ್ಬೋದು, ಡ್ರಾಫ್ಟ್ ಮ್ಯಾನ್ಸ್ ಇರ್ಬೋದು, ಪ್ಲಂಬರ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, MRAC, ಮೆಕ್ಯಾನಿಕ್, ಡೀಸೆಲ್. ಸೊ ಇದೆ ಯಾವುದರಲ್ಲೂ ನೀವು ITI ಮಾಡಿದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನಂಬರ್ ಆಫ್ ಪೊಸಿಷನ್ ಎಷ್ಟು ಅಂದರೆ 6 ಇದೆ, ಮತ್ತು ಡ್ಯೂರೇಷನ್ 12 ಮಂತದ್ದು ಡ್ಯೂರೇಷನ್ ಇದೆ. ಸೊ ಮಂತ್ಲಿ ಸ್ಟೈಫಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಾರ್ ಎ ಟ್ರೇಡ್ ಅಪ್ರೆಂಟಿಸ್ಶಿಪ್ ಹೂ ಹ್ಯಾವ್ ಕಂಪ್ಲೀಟೆಡ್ 2 years ಆಫ್ ITI ಕೋರ್ಸ್, ನೀವು 2 ವರ್ಷದ ITI ಕೋರ್ಸ್ ಕಂಪ್ಲೀಟ್ ಮಾಡಿದರೆ ನಿಮಗೆ ತಿಂಗಳಿಗೆ 11,040 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. ಅದೇ ನೀವು 1 ವರ್ಷದ ITI ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ತಿಂಗಳಿಗೆ 10,560 ರೂಪಾಯಿ ಸಿಗುತ್ತೆ ಆ್ಯಸ್ ಅ ಸ್ಟೈಫಂಡ್ ಸಿಗುತ್ತೆ. ನಿಮಗೆ ಟ್ರೈನಿಂಗ್ ಒಟ್ಟಿಗೆ ಅವ್ರು ನಿಮಗೆ ಸ್ಟೈಫಂಡ್ ಕೂಡ ಕೊಡ್ತಾರೆ. ಓಕೆ, ಹಾಗೆ ಇಲ್ಲಿ ನೋಡಿದರೆ, ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ವಿತ್ ದ 5 years ಫ್ರಮ್ ದಿ ಡೇಟ್ ಆಫ್ passing the NCVT approved qualifying examination. Candidates belonging to the trade mentioned above can apply. Okay, note, candidates have previously done apprenticeship training will not be eligible. ನೀವು ಮೊದಲೇ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಿದರೆ ಸೊ ನೀವು ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಸೆಂಡ್ ದಿಯರ್ ರೆಸ್ಯೂಮೆ ಟು. ಸೊ ಈ ಇಮೇಲ್ ಐಡಿಯನ್ನು ನೀವು ನೋಟ್ ಡೌನ್ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದಕ್ಕೆ ಅಪ್ಲೈ ಮಾಡೋ ರೀತಿ ಸಿಂಪಲ್. ನಿಮ್ಮ ರೆಸ್ಯೂಮೆಯನ್ನು ಈ ಇಮೇಲ್ ಐಡಿಗೆ ಮೇಲ್ ಮಾಡಬೇಕು ಆನ್ ಆರ್ ಬಿಫೋರ್ 15/7/2026 15/7/26 ಒಳಗಡೆ ನೀವು ಈ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆಯನ್ನು ನೀವು ಫಾರ್ವರ್ಡ್ ಮಾಡಬೇಕಾಗುತ್ತೆ. ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ದಿ ಸೆಲೆಕ್ಷನ್ ಲಿಸ್ಟ್. ಸೊ ನಿಮ್ಮ ರೆಸ್ಯೂಮೆ ಫಾರ್ವರ್ಡ್ ಮಾಡಿದ ನಂತರ ನಿಮ್ಮ ರೆಸ್ಯೂಮೆಯನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಯಾರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅವರನ್ನು ಮಾತ್ರ ಇಂಟರ್ವ್ಯೂಗೆ ಕರೀತಾರೆ. ಸೆಲೆಕ್ಷನ್ ಟೆಸ್ಟ್ ಇಂಟರ್ವ್ಯೂ ಡೀಟೇಲ್ಸ್ ವಿಲ್ ಬಿ ರಿಮೈಂಡೆಡ್ ಲೇಟರ್. ಸೊ ಸೆಲೆಕ್ಷನ್ ಇಂಟರ್ವ್ಯೂ ಡೇಟನ್ನು ಮತ್ತೆ ಅವರು ನಿಮಗೆ ನೋಟಿಫೈ ಮಾಡ್ತಾರೆ. ನೋ ಟ್ರಾವೆಲಿಂಗ್ ಅಲವೆನ್ಸ್ ವಿಲ್ ಬಿ ಪೇಡ್ ಫಾರ್ ಅಪಿಯರಿಂಗ್ ದಿ ಸೆಲೆಕ್ಷನ್ ಟೆಸ್ಟ್ ಆರ್ ಇಂಟರ್ವ್ಯೂ. ಸೊ ಪ್ರೊಸೀಜರ್ ಹೇಗಿದೆ ಅಂತ ಹೇಳಿದ್ರೆ, ನೀವು ನಿಮ್ಮ ರೆಸ್ಯೂಮೆಯನ್ನು ಏನು ಇಮೇಲ್ ಐಡಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ಮೇಲ್ ಮಾಡಬೇಕು. ಮೇಲ್ ಮಾಡಿದ ನಂತರ ಅವರು ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆನಂತರ ಸೆಲೆಕ್ಷನ್ ಟೆಸ್ಟ್ ಅಥವಾ ಇಂಟರ್ವ್ಯೂಗೆ ಕರೀತಾರೆ. ಸೊ ನೀವು ಇಂಟರ್ವ್ಯೂಗೆ ನಿಮ್ಮ ಏನು ಖರ್ಚಿದೆ ಆ ಖರ್ಚಲ್ಲೇ ಬರಬೇಕು. ಯಾವುದೇ ರೀತಿಯಂಥ ಟ್ರಾವೆಲಿಂಗ್ ಅಲವೆನ್ಸ್ ಅವ್ರು ಕೊಡೋದಿಲ್ಲ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಸೊ ಈ ಫೋನ್ ನಂಬರ್ ಏನಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ITI ಪಾಸ್ ಆಗಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗನ್ನು ಹುಡುಕ್ತಿದ್ರೆ, 12 months ಟ್ರೈನಿಂಗ್ ಯಾರನ್ನು ಹುಡುಕ್ತಿದ್ರೆ ವಿತ್ ಸ್ಟೈಫಂಡ್, ಸೊ ಅವರಿಗೆ ಬೇಕಾಗುವಂಥ ಡೀಟೇಲ್ಸನ್ನು ನಾನಿಲ್ಲಿ ಹೇಳಿಕೊಟ್ಟೆ. ಸೊ ಹೇಗೆ ನೀವು ನಿಮ್ಮ ರೆಸ್ಯೂಮೆಯನ್ನು ಈ ಇಮೇಲ್ ಐಡಿಗೆ ಕಳಿಸೋ ಮೂಲಕ ಹೇಗೆ ಅಪ್ಲೈ ಮಾಡಬೇಕಂತ ಹೇಳಿಕೊಟ್ಟೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗ್ತದೆ ಅಂತ ಅನಿಸಿದರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.